ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮಲೆನಾಡು ಬ್ಲಾಗ್ ಯೂಟ್ಯೂಬ್ ಚಾನಲ್ಗೆ. ಸೊ ನಿಮ್ಮ ಮುಂದೆ ಇವತ್ತು ಯಾಕೆ ಬಂದಿದ್ದೀನಿ ಅಂದರೆ, ನಾಳೆ ನನ್ನ ತಂಗಿಗೆ ಮೊಬೈಲ್ ಗಿಫ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ನಾನು ನಿಮ್ಗೆ ತೋರಿಸ್ತೀನಿ ಅವಳ ರಿಯಾಕ್ಷನ್ ಹೇಗಿರುತ್ತೆ ಅಂತ. ಅಂದರೆ ರೀಸೆಂಟ್ಲಿ ನಾನು ಚಿಕ್ಕಮಂಗ್ಳೂರಿಗೆ ಹೋಗಿದ್ದು ನಿಮ್ಗೆಲ್ಲರಿಗೂ ಗೊತ್ತಿದೆ, ನಾನು ಮೋಸ್ಟ್ ಇನ್ಸ್ಟಾದಲ್ಲಿ ಆಲ್ರೆಡಿ ಹಾಕಿದ್ದೀನಿ. ಸೊ ಚಿಕ್ಕಮಂಗ್ಳೂರಿಗೆ ಹೋದಾಗ ನನ್ನ ತಂಗಿ ಕಾಲೇಜಿಗೆ ಹೋಗ್ಬೇಕಾದ್ರೆ ಬಸ್ ಹತ್ತಕ್ಕೆ ಹೋಗ್ಬೇಕಾದ್ರೆ ಯಾವುದೋ ಒಂದು ಹುಡುಗಿ ಡಿಕ್ಕಿ ಹೊಡೆದು ಅವ್ರ ಮೊಬೈಲ್ ಬಿದ್ದು ಪೂರ್ತಿ ಮೊಬೈಲೇ ಹೋಗಿಬಿಟ್ಟಿತ್ತು. ಲೈಕ್ ಆ ಡಿಸ್ಪ್ಲೇಗೆ 3580 ಸಮಥಿಂಗ್ ಹೇಳಿದಂತೆ, 3580. ಅದಕ್ಕೆ ನಾನೇನಂದೆ ಬೇಡ, ಸೊ ನೋಡಿದ್ರೆ ಆಯಿತು ಅಂತ ಹೇಳ್ಕೊಂಡು ಹೇಳಿದೆ. ಸೊ ಅವಳು ಇಷ್ಟು ದಿನ ನಾನು ಚಿಕ್ಕಮಂಗ್ಳೂರಿಂದ ಬರೋಕ್ಕೆ ಅನ್ಕೊಂಡು ಕೀಪ್ಯಾಡ ಯೂಸ್ ಮಾಡ್ತಾ ಇದ್ಲು. ಅಪ್ಪೊಂದು ಹಳೆ ಕೀಪ್ಯಾಡ್ ಇತ್ತು, ಸೊ ಅದನ್ನೇ ಯೂಸ್ ಮಾಡ್ತಿದ್ಲು. ಈ ಸಲ ನಾನು ಅವಳಿಗೆ ಸರ್ಪ್ರೈಸ್ ಕೊಡೋಣ ಅಂತ ಇದ್ದೀನಿ, ಮೊಬೈಲ್ ಗಿಫ್ಟ್ ಮಾಡೋಣ ಅಂತ. ಈಗ ನಿಮಗೆ ಗೊತ್ತಿರುತ್ತೆ, ಅಸೈನ್ಮೆಂಟ್ ಅಂತ ಆಗಲಿ ಓದ್ಕೋಬೇಕಂತ ಆಗಲಿ ಪ್ರತಿಯೊಂದಕ್ಕೂ ಮೊಬೈಲ್ ಬೇಕೇ ಬೇಕು. ಮೊಬೈಲ್ ತುಂಬ ಇಂಪಾರ್ಟೆಂಟ್ ಈಗಿನ ಜೀವನದೊಳಗೆ. ಅಂದರೆ ಕೆಲವೊಬ್ರು ಅದನ್ನು ಡಿಸ್ಅಡ್ವಾಂಟೇಜ್ ಆಗಿ ತೊಗೊಳ್ತಾರೆ, ಬಟ್ ಕೆಲವೊಬ್ರು ಅಡ್ವಾಂಟೇಜ್ ಆಗಿ ತೊಗೊಳ್ತಾರೆ. ಬಟ್ ಪ್ರೆಸೆಂಟ್ ಸಿಚುವೇಷನ್ ಒಳಗೆ ಎಜುಕೇಷನ್ಗೆ ಮೊಬೈಲ್ ತುಂಬಾ ಮುಖ್ಯ. ಅದರೊಳಗೂ ಸ್ವಲ್ಪ ಅಂದರೆ ನೋಟ್ಸು ಮತ್ತು ರೀಸೆಂಟಾಗಿ ಅಂದರೆ ಇನ್ನೇನು ಅತಿ ಶೀಘ್ರದೊಳಗೆ ಅವಳು ಸೆಮ್ ಎಕ್ಸಾಮ್ ಬರುತ್ತೆ, ಫಸ್ಟ್ ಸೆಮ್ಮಿಂದು. ಸೊ ಇದ್ರ ಸಲುವಾಗಿ ನಾನು ಮೊಬೈಲ್ ಅವಳಿಗೆ ಕೊಡಿಸ್ಲೇಬೇಕಾಗುತ್ತೆ. ಸೊ ನಿಮಗೆ ತೋರಿಸ್ತೀನಿ ನಾಳೆ ಅವಳು ಫಸ್ಟ್ ರಿಯಾಕ್ಷನ್ ಹೇಗಿರುತ್ತೆ ಅಂತ. ಬಟ್ ಅವಳು ಇವಾಗಿಲ್ಲ, ಅದಕ್ಕೆ ನಾನು ಈ ವಿಡಿಯೋ ಮಾಡಲಿಕ್ಕಾಗಿದೆ. ಅವ್ಳು ಮಾಡ್ಕೊಂಡಿದ್ದಾಳೆ, ಹಾಗಾಗಿ ನಿಮ್ಮ ಮುಂದೆ ತೋರಿಸ್ತೀನಿ ಅವ್ಳು ಫಸ್ಟ್ ರಿಯಾಕ್ಷನ್ ಹೇಗಿರುತ್ತೆ ಅಂತ. ಆಮೇಲೆ ಫಸ್ಟ್ ಆಫ್ ಆಲ್ ಅನ್ಕೋಬೇಡಿ ಲೈಕ್ ಇವಳು ಅಷ್ಟು ದುಡ್ಡು ಕೊಟ್ಟು ತೊಗೊಳ್ತಾ ಇದ್ದಾಳ ಅಂತ. ನಾನು ಮೊಬೈಲ್ ತಲೆಯಲ್ಲಿದ್ದೆ, ಸೊ ಅದನ್ನೆಲ್ಲ ನಿಮ್ಗೆ ತೋರಿಸ್ತೀನಿ ನಾಳೆ ಈವ್ನಿಂಗ್ ಆಗೋದೇನೋ ಗೊತ್ತಿಲ್ಲ, ಯಾಕಂದರೆ ಬೆಳಗ್ಗೆ ವರ್ಕ್ ಇರುತ್ತೆ, ಎಲ್ಲದಿರುತ್ತೆ. ಹಾಗಾಗಿ ಅವಳು ಕಾಲೇಜಿಗೆ ಹೋಗ್ಬಿಡ್ತಾಳೆ. ಸಂಜೆ ಅಂಗಡಿಗೆ ಹೋಗ್ತೀನಿ ಅಂತ ಕರ್ಕೊಂಡೋಗಿ ಕೊಡಿಸ್ಬೇಕಂತ ಇದ್ದೀನಿ. ಆದರೆ ವಿಡಿಯೋ ಮಾಡ್ತೀನಿ, ಬಿಕಾಸ್ ಅವಳಿಗೆ ನಾನು ಸರ್ಪ್ರೈಸ್ ಕೊಡ್ತಿರೋದಕ್ಕೆ. ರೋಡಲ್ಲಿ ಹೋಗ್ತಾ ಅಂತೂ ನಿಮಗೆ ಯಾವುದೇ ಥರ ವಿಡಿಯೋ ಮಾಡೋಕ್ಕಾಗೋದಿಲ್ಲ. ನೋಡೋಣ ಹೇಗಾಗತ್ತೆ ಅಂತ. ಸೊ ನಾನು ನಿಮಗೆ ತೋರ್ಸೋಕೆ 100% ಟ್ರೈ ಮಾಡ್ತೀನಿ. ಅವ್ರ ಫಸ್ಟ್ ರಿಯಾಕ್ಷನ್ ಆಗಿರ್ಬೋದು, ಅವಳು ಎಷ್ಟು ಖುಷಿ ಆಗಿರ್ತಾಳೆ ಅಂತ ನೋಡೋಣ, ಟ್ರೈ ಮಾಡೋಣ. ಯಾಕಂದರೆ ನನಗೂ ತುಂಬ ವೀಡಿಯೋ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ನಾನು ಒಂದ್ಸಲ ಯೂಟ್ಯೂಬ್ ಬ್ಲಾಗ್ ಮಾಡ್ತಾ ಇರ್ತೀನಿ, ಆ ಟೈಮಲ್ಲಿ ನಂಗೆ ಶಾರ್ಟ್ಸಿಗೂ ಬೇಕಾಗುತ್ತೆ ಇನ್ನೊಂದು ಮೊಬೈಲ್ ಇಲ್ದಿದ್ದಕ್ಕೋಸ್ಕರ ತಂಗಿ ಕೊಡಿಸ್ತಾ ಇದ್ದೀನಿ. ಸೊ ಫಸ್ಟ್ ಲೋನ್ ಮಾಡಿ ಕೊಡಿಸ್ತಾ ಇದ್ದೀನಿ, ಲೈಕ್ 3 ಮಂತ್ಸ್ ಅಥವಾ 6 ಮಂತ್ಸ್ ಲೋನ್ ಇಟ್ಟು ಕೊಡಿಸ್ತೀನಿ. ಸೊ ನೋಡೋಣ, ನಾಳೆ ತೋರಿಸ್ತೀನಿ. ಓಕೆ, ಟಾಟಾ, ಬಾಯ್, ನಾಳೆ ಸಿಗೋಣ. ಸೊ ಫೈನಲಿ ಮೊಬೈಲ್ ತಗೊತಿದ್ದಾಳೆ. ಸೊ ಅವಳ ಹೆಸರಲ್ಲೇ ಬಿಲ್ಲಿಂಗ್ ಮಾಡ್ತಾ ಇದ್ದೀನಿ. ನೈಸ್ ರೀ. ಆರ್ ಯು ಹ್ಯಾಪಿ? ಮೊಬೈಲ್ ಇಲ್ಲದೆ 2 ದಿನದಿಂದ ಒಂದು 4-5 ಡೇಸಿಂದ ಫುಲ್ ತಲೆ ಕೆಡ್ಸ್ಕೊಬಿಟ್ಟಿಲ್ಲ. ಹಾಗಾಗಿ ತಲೆ ಕೆಡ್ಸ್ಕೊಂಬುದು ಯಾಕೆ ಅಂತ ಇದೊಂದು ಗಿಫ್ಟು. ಅವಳ ಹೆಸರಲ್ಲೇ ಬಿಲ್ ಹೊಡ್ಸಿದ್ರು, ಮತ್ತೆ ಬೇಡ ಅಂದ್ಕೊಂಡು ನನ್ನ ಹೆಸರಲ್ಲೇ ಬಿಲ್ ಹೊಡಿಸ್ತಾಳೆ. ನಾಗಶ್ರೀ, ಈ ಮೊಬೈಲ್ನಾದರೂ ಸರಿ ಇಟ್ಕೊಂಡು ಮೊಬೈಲ್ ಬಸ್ ಕೆಳಗೆ ಹಾಕ್ತೀಯ? ಮತ್ತೆ ಹೋದ್ಸಲ ಬಸ್ ಕೆಳಗೆ ಹಾಕ್ಕೊಂಡು ಹಳೆ ಮೊಬೈಲ್ ಒಂದು ಬಸ್ ಹತ್ತಕ್ಕೆ ಹೋಗೋದು, ಮೊಬೈಲ್ ಕೆಳಗೆ ಹಾಕೋದು. ಮೊಬೈಲ್ ಅಂದರೆ ಬೇಜವಾಬ್ದಾರಿ. ಸೊ ನೋಡೋಣ ಈ ಸಲ ಅದು ಕರೆಕ್ಟಾಗಿ ಇಟ್ಕೋತಾಳೆ ಅಂತ. ಆ ವಿಡಿಯೋ ಮಾಡಿದ್ರೆ ನನಗೂ ಶೇರ್ ಮಾಡಿ ಆಯಿತಾ? ಬೆಸ್ಟ್. ಮೊಬೈಲ್ ಬಂದು ಮೋಟೋ G34 5G ಮೊಬೈಲು. ಚೆನ್ನಾಗಿದೆ. 11,999 ದ ಬಿಲ್. ಸೊ ಅದನ್ನು EMI ಮೇಲೆ ಪೇ ಮಾಡ್ಕೊಂಡು ಹೋಗೋಣ ಅಂತ. ಮೊಬೈಲ್ ನೋಡೋಣ ಹೇಗಿದೆ, ಕ್ಯಾಮ್ರಾ ಹೇಗಿದೆ, ಪ್ರತಿಯೊಂದನ್ನು. ಸೊ ಎಲ್ಲದನ್ನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಇದು ಬಂದು ಲಕ್ಕಿ ಮೊಬೈಲ್ಸ್ ಅಂತ. ಸೊ ನನ್ನ ಮೊಬೈಲ್ ಕೂಡ ಇಲ್ಲೇ ತೊಗೊಂಡಿದ್ದೆ. ಈಗ ನನ್ನ ತಂಗಿ ಮೊಬೈಲು ಕೂಡ ಇದೇ ಶಾಪಲ್ಲಿ ತೊಗೊಳ್ತಾ ಇದ್ದೀನಿ. ಒಳ್ಳೆ ಮೊಬೈಲ್, ಹಾಗೆ ಒಳ್ಳೆ ಕಸ್ಟಮೈಸ್ ಆಗಿರ್ಬೋದು, ಮತ್ತು ತುಂಬ ಚೆಂದ ಕೋಆಪರೇಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಸೊ ನಿಮಗೂ ಏನಾದರೂ ಮೊಬೈಲ್ ತೊಗೋಬೇಕು ಅಥವಾ ಯಾವುದೇ ಒಂದು ಮೊಬೈಲ್ ಏನೋ ತೊಗೊಳ್ಬೇಕಂದ್ರೂ ಬೇಕಾದ್ರೆ ನೀವು ಇಲ್ಲಿ ಬಂದು ಹೋಗ್ಬೋದು. ಸೊ ಇವ್ರ ಹತ್ರ ಮಾಡ್ಬೋದು. ಸೊ ನನಗೂ ಹೆಂಗೆ ಅನ್ನಿಸ್ತು? ಚೆನ್ನಾಗಿ ಅನ್ನಿಸ್ತು ಅಂತಿದ್ಯಾ? ಖುಷಿ ಆಯಿತಾ? ಓಕೆ, ಥ್ಯಾಂಕ್ ಯು. ಫೈನಲಿ ಇಷ್ಟಕ್ಕೆ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ. ನಿಮ್ಗೆ ಆಲ್ರೆಡಿ ಹೇಳ್ದಂಗೆ ನಾನು ಸರ್ಪ್ರೈಸ್ ಕೊಡಬೇಕಂತಿದ್ದೆ. ಸೊ ಆ ಸರ್ಪ್ರೈಸ್ ನಿಮ್ಮ ಮುಂದೆನೂ ಇಡಬೇಕಂತ ಇದ್ದೆ. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್ ಇಷ್ಟೊತ್ತು ಗಂಟೆ ವಿಡಿಯೋ ನೋಡಿದ್ದಕ್ಕೆ. ಹಾಗೆ ನಿಮ್ಮ ಸಪೋರ್ಟ್ ನನ್ನ ಚಾನಲ್ ಮೇಲೆ ಯಾವಾಗಲೂ ಇರಲಿ ಅಂತ ಕೇಳ್ಕೊಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಟಾಟಾ, ಬಾಯ್, ಟೇಕ್ ಕೇರ್.